ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಅತ್ಯಂತ ಪೂಜನೀಯ ಸ್ಥಾನದಲ್ಲಿಟ್ಟು ಗೋವುಗಳನ್ನ ತಾಯಿ ಸಮಾನವಾಗಿ ಕಾಣ್ತಾರೆ. ಆದ್ರೆ ಪ್ರಸ್ತುತ ಇಡೀ ರಾಜ್ಯಾದ್ಯಂತ ಕಟ್ಟುನಿಟ್ಟಿನ ಕಾನೂನುಗಳಿದ್ರು ಕೂಡ ಅವುಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಅಕ್ರಮವಾಗಿ ಗೋ ಹತ್ಯೆ ಮತ್ತು ಕಸಾಯಿಖಾನೆಗಳಿಗೆ ಗೋವುಗಳನ್ನ ರವಾನಿಸ್ತಕ್ಕಂಥ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ವಿಶ್ವ ಹಿಂದೂ ಪರಿಷತ್ ಗೋ ರಕ್ಷಾ ವಿಭಾಗದ ಪ್ರಾಂತ ಸಹ ಸಂಯೋಜಕರಾದ ಶರತ್ ಅವರು ತೀವ್ರ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ಇತ್ತೀಚಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಗೋ ಕಳ್ಳತನ ಆಮೇಲೆ ಅಕ್ರಮ ಗೋ ಸಾಗಾಣಿಕೆ ಗೋ ಹತ್ಯೆ ನಿರಂತರವಾಗಿ ಜರುಗ್ತಾ ಇದೆ. ಈ ಗಂಭೀರ ದಂಧೆಯನ್ನ ತಡೆಗಟ್ಟುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ ಕರೆ ಕೊಟ್ಟು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನೂರಾರು ಬಾರಿ ಅಧಿಕೃತವಾಗಿ ಮನವಿ ಪತ್ರವನ್ನ ಸಲ್ಲಿಸಿದ್ರು ಸಹ ಅಕ್ರಮ ಜಾನುವಾರುಗಳ ಸಾಗಾಟ ಮಾತ್ರ ಎಲ್ಲೂ ಕೂಡ ನಿಂತಿಲ್ಲ ಅಂತ ಅವರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರತಕ್ಕಂತ ಈ ಗೋ ಕಳ್ಳತನ ಜಾಲಕ್ಕೆ ಬ್ರೇಕ್ ಹಾಕಬೇಕು ಮತ್ತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನೆನೆ ಅಷ್ಟೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಮತ್ತೊಮ್ಮೆ ಕಟ್ಟುನಿಟ್ಟಿನ ಮನವಿಯನ್ನ ಸಲ್ಲಿಸಲಾಗಿದೆ. ಇಷ್ಟು ಬಾರಿ ಮನವಿಯನ್ನ ನೀಡಿದ್ರು ಕಾರಣ ಆಡಳಿತ ವ್ಯವಸ್ಥೆ ಹಾಗೂ ಪೊಲೀಸ್ ಇಲಾಖೆ ಮಾತ್ರ ಗೋ ಕಳ್ಳತನ ಮತ್ತೆ ಅಕ್ರಮ ಜಾಲವನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅಧಿಕಾರಿಗಳ ಈ ಉದಾಸೀನ ಮತ್ತೆ ವಿಳಂಬ ಧೋರಣೆಯಿಂದಾಗಿ ಗೋ ಮಾತೆಯನ್ನ ರಕ್ಷಿಸುವ ಹಿತದೃಷ್ಟಿಯಿಂದ ಈಗ ಅನಿವಾರ್ಯವಾಗಿ ನಾವೇ ಸ್ವತಃ ನೇರ ಕಣಕ್ಕಿಳಿದು ಬಿಟ್ಟಿದ್ದೀವಿ. ಅಕ್ರಮ ಗೋ ಸಾಗಣೆದಾರರ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆಯನ್ನು ಆರಂಭಿಸಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿಚಾರ ಏನು ಅಂತಂದರೆ, ನಾವು ಗೋವನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹಿಂದೂ ಸಮಾಜಕ್ಕೆ ಗೋವು ಅಂದರೆ ತಾಯಿ ಸಮಾನ. ಇಡೀ ರಾಜ್ಯಾದ್ಯಂತ ಗೋ ಹತ್ಯೆ ಮತ್ತು ಕಷಾಯಿಖಾನೆಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಇದರ ಬಗ್ಗೆ ಕಾನೂನು ಇದ್ದರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಅತಿ ಹೆಚ್ಚು ಗೋ ಕಳ್ಳತನ, ಗೋ ಹತ್ಯೆ, ಗೋ ಸಾಗಾಣಿಕೆ ಮತ್ತು ಕಷಾಯಿಖಾನೆಗಳು ನಮ್ಮ ಹಾಸನ ಜಿಲ್ಲೆ ಇರ್ಬೋದು, ವಿವಿಧ ಜಿಲ್ಲೆಗಳು ತಾಲೂಕಿನಲ್ಲಿ ಅತಿ ಹೆಚ್ಚು ನಡೀತಿದೆ. ಈ ವಿಚಾರವಾಗಿ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟು ಅಲ್ಲಿ ಸ್ಥಳೀಯ DC ಅವರಿಗೆ ಪೊಲೀಸ್ ವರಿಷ್ಠರಿಗೆ ಎಲ್ಲರಿಗೂ ಮನವಿ ಕೊಟ್ಟರು ಇದು ನಿಂತಿಲ್ಲ. ನಿನ್ನೆನೂ ಕೂಡ ಹಾಸನ SP ಅವರಿಗೆ ಮನವಿ ಹೋಗಿ ಕೊಟ್ಟಿದ್ದು, ಮನವಿ ಕೊಟ್ಟು ಆದ್ರೂ ಅವರಿಂದ ಒಂದು ರೆಸ್ಪಾನ್ಸ್ ನಮಗೆ ಬಂದಿದ್ದ ಕಾರಣಕ್ಕೆ ಬಜರಂಗದಳ ಕಾರ್ಯಕರ್ತರು ಇವತ್ತು ನೇರ ಕಾರ್ಯಾಚರಣೆಗೆ ಹಿಡಿದುಬಿಟ್ಟು ಇವತ್ತು ಒಂದು 19 ಹಸುಗಳನ್ನು ರಕ್ಷಣೆ ಮಾಡಿದ್ದೀವಿ. ಒಂದು 2 ಕಷಾಯಿಖಾನೆಗಳನ್ನು ನಾವು ಮಾರ್ಕ್ ಮಾಡಿ DYSP ಅವರಿಗೆ ಜಾಗವನ್ನು ತಿಳಿಸಿದ್ದೇವೆ. ಆ ಕಷಾಯಿಖಾನೆಗಳು ಕ್ಲೋಸ್ ಆಗಬೇಕು. ಆಗಿಲ್ಲ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ನೇರವಾಗಿ ಕಾರ್ಯಾಚರಣೆ ಮಾಡಿ ಹಾಸನ ಜಿಲ್ಲೆಯಲ್ಲಿ ಇರುವಂಥ ಪ್ರತಿಯೊಂದು ಕಷಾಯಿಖಾನೆಗಳನ್ನು ಅಧಿಕಾರಿಗಳು ಆಗಿಲ್ಲ ಅಂದರೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮುಚ್ಚಿಸ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕಷಾಯಿಖಾನೆಗೆ ಹೋಗ್ತಿರೋದು ಇಲ್ಲಿಂದ ಕೇರಳ ಹೊರಗಡೆ ಬೇರೆ ಕಡೆಗೆ, ಇಲ್ಲಿಂದ ಹೊರಗಡೆ ನಾಡ್ದು ಅವ್ರ ಹಬ್ಬ ಇರೋದು ಪ್ರಯುಕ್ತ ಇಲ್ಲಿ ಹಾಸನ ನಮ್ಮ ಸಂತೆಯಿಂದ ಖರೀದಿ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ.